Good evening, friends. Thank you so much for welcome back. ಈಗ ಇದು ಕನಸಿನ ಕೂಸು ಒಂದು ಕ್ವಿಜ್ ಮಾಡಬೇಕು, ಇಷ್ಟೆಲ್ಲ ನಾವು ಬ್ರೈನ್ ಸ್ಟಾರ್ಮ್ ಮಾಡಿ ಅದನ್ನು ಹಾಗೆ ಬಿಟ್ಬಿಟ್ರೆ ಆಗಲ್ಲ ಅಂತೇಳಿ ವಿ ಆರ್ ಪ್ಲ್ಯಾನಿಂಗ್ ಟು ಹ್ಯಾವ್ ಎ ಕ್ವಿಜ್. ಒಂದು 15-20 ನಿಮಿಷ ನಮ್ಮ IPS ಆಫೀಸರ್ ಮತ್ತು ನಮ್ಮ ADC ಬರೋದ್ರೊಳಗಡೆ ಒಂದು ಕ್ವಿಜ್ ಮಾಡೋಣ, ನಿಮ್ಮದು ಬ್ರಷ್ ಅಪ್ ಮಾಡೋಣ, ಏನಾದರೂ ಸ್ವಲ್ಪ ಧೂಳು ಕೂತ್ಕೊಂಡಿದ್ರೆ ಆ್ಯಸಿಡ್ ಹಾಕಿ ವಾಶ್ ಮಾಡೋಣ ಬ್ರೈನ್ನ ಅಂತ ವಿ ಆರ್ ಪ್ಲ್ಯಾನಿಂಗ್. ಅದಕ್ಕೆ ಈಗ ನನಗೇನೆಂದರೆ ನಮ್ಮ ಕುವೆಂಪು ಟೀಮ್ ಮತ್ತು ನಾಲ್ವಡಿ ಟೀಮಿಂದ 5 ಜನ ನೀವೇ ಬಂದರೆ ಈ ಕಡೆಗೆ ಅದು ತುಂಬ ಚೆನ್ನಾಗಿರುತ್ತೆ. ನಿಮ್ಮನ್ನ ರೆಪ್ರೆಸೆಂಟ್ ಮಾಡ್ತಾರೆ ಅವರು, ಯಾರು ವಿನ್ನರ್ ಅಂತ. ನೀವೇ ಸರ್ ನಾನು ಸ್ವಲ್ಪ ಜನರಲ್ ನಾಲೆಡ್ಜಲ್ಲಿ ಚೆನ್ನಾಗಿದ್ದೀನಿ, ನಾನು ರೆಪ್ರೆಸೆಂಟ್ ಮಾಡ್ತೀನಿ ನನ್ನ ಟೀಮ್ನ ಅನ್ನೋರು, ಹುಡುಗ ಆಗಲಿ ಹುಡುಗಿ ಆಗಲಿ ನೀಟಾಗಿ ಎದ್ದು ಆರಾಮಾಗಿ ಇಲ್ಲಿಂದ 5 ಜನ, ಈ ಕಡೆ 5 ಜನ. ಯಾಕೆಂದರೆ ಮಾಸ್ ಆನ್ಸರ್ ಮಾಡ್ಸೋಕ್ಕಾಗಲ್ಲ, ಆರಾಮಾಗಿ ಎದ್ದು ಬನ್ನಿ. ನಾನಿಲ್ಲಿ ಇವ್ರಿಗೆ 3 ಅವ್ರಿಗೆ 3 ಕ್ವೆಶನ್ಸ್ ಇದೆ, ಇಲ್ಲಿ ಆನ್ಸರ್ಸ್ ಇಲ್ಲ. ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಕುಲಸಚಿವರಿಗೆ 6 ಕ್ವೆಶನ್ಲಿ ಅವ್ರಿಗೆ ಯಾವ್ದು ಇಷ್ಟ ಅದನ್ನು 2ನ ಮಾರ್ಕ್ ಮಾಡಲಿ, ಅದಕ್ಕೆ ಬೋನಸ್ ಇರುತ್ತೆ, ಅವ್ರು ಕೊಟ್ಬಿಡ್ತೀನಿ. ನಾನೀಗ ಇಲ್ಲಿ 6 ಕ್ವೆಶನ್ಸ್ ಇದೆ, ಆನ್ಸರ್ ಏನಿಲ್ಲ, ನಮ್ಮ ಕುಲಸಚಿವರಿಗೆ ಕೊಡ್ತೀನಿ. ಅವ್ರಿಗೆ ಇಷ್ಟ ಆಗಿರೋದು 2 ಕ್ವೆಶನ್ ಅವ್ರು ಮಾರ್ಕ್ ಮಾಡಿಕೊಡ್ತಾರೆ, ಅದಕ್ಕೆ ಬೋನಸ್ ಇರುತ್ತೆ. ಪ್ರತಿ ಕ್ವೆಶನ್ಗೆ 10 ಮಾರ್ಕ್ ಆದರೆ ಅದಕ್ಕೆ ಮಾತ್ರ ಅವ್ರಿಗೆ ಇಷ್ಟ ಆಗಿದ್ದು 2 ಕ್ವೆಶನ್ ಮಾತ್ರ ಮಾಡಿಕೊಡ್ತಾರೆ. ನಮಗೂ ನಿಮಗೆ ಯಾರಿಗೂ ಗೊತ್ತಿರಲ್ಲ, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಾನು ಅವ್ರು ಕೇಳಬೇಕಾದ್ರೆ ಹಾಗೆ ಕೇಳ್ತೀನಿ. ಕ್ವೆಶನ್ಸ್ ಹೇಗೆ ಬರುತ್ತೆ ಅಂದರೆ, ಆ ಗ್ರೂಪ್ ಅವರು R ನಂಬರ್ 1 to 6 ನಂಬರ್ 1 to 6 ಇರುತ್ತೆ. ಅವ್ರು ಯಾವ ನಂಬರ್ ಕೇಳ್ತಾರೆ ಆ ನಂಬರ್ ಪ್ರಶ್ನೆ ಕೇಳ್ತೀನಿ ನಾನಿಲ್ಲಿ. ಯಾಕೆ ಅಂದರೆ ಕಂಪ್ಲೇಂಟ್ಸ್ ಏನು ಬರುತ್ತೆ ಪ್ರತಿ ಸಲ ಅಂದರೆ, ಸರ್ ಅವ್ರಿಗೆ ಈಸಿ ಬಂತು ನಮಗೆ ಕಷ್ಟದ ಬಂತು ಅಂತ. ಅದಕ್ಕೆ ಏನು ಮಾಡ್ಬಿಡ್ತೀವಿ, ನಂಬರ್ ಕೊಟ್ಬಿಡ್ತೀವಿ. ಆ ನಂಬರ್ ಯಾವ್ದು ಮಾರ್ಕ್ ಮಾಡೋಕ್ಕೆ ಹೇಳ್ತಾರೆ, ಸರ್ ಈ ನಂಬರ್ ಕೇಳಿ ಅಂದರೆ ಅದೇ ನಂಬರ್ ಕೇಳ್ತೀನಿ, ಆ ನಂಬರ್ ನೀವು ಸ್ಟ್ರೈಕ್ ಮಾಡಿಬಿಡ್ತೀನಿ. ಈಗ ನಿಮಗೆ ಕೊಟ್ಟಿರೋ ಶೀಟಲ್ಲಿ 1 to 6 ನಂಬರ್ ಬರ್ಕೊಂಬಿಡಿ, 1 to 6 ನಂಬರ್ ಬರ್ಕೊಡಿ, ಅಲ್ಲೇ ಅಷ್ಟೇ. 1 2 3 4 5 6 ಅಂತ ಬರ್ಕೊಳ್ಳಿ. 2 ಕ್ವೆಶನ್ ಮಾರ್ಕ್ ಮಾಡಿದ್ದಾರೆ, ಅದಕ್ಕೆ ಬೋನಸ್ ಇರುತ್ತೆ 20 ಮಾರ್ಕ್ ಅದಕ್ಕೆ ಆನ್ಸರ್ ಮಾಡಿದ್ರೆ. ಬೇರೆದಕ್ಕೆಲ್ಲ 10 ಇರುತ್ತೆ, ಆಯಿತಾ? ನಿಮ್ಮಲ್ಲೇ ನೀವು ಡಿಸೈಡ್ ಮಾಡ್ಕೊಳ್ಳಿ, ಯಾರೋ ಒಬ್ಬರು ಆನ್ಸರ್ ಕೊಡಲಿ. ಡಿಸ್ಕಸ್ ಮಾಡಿ ಗುಂಪು ಮಾಡ್ಕೊಳ್ಳಿ, ಹಾಗೆ ಗುಂಪು ಮಾಡ್ಕೊಳ್ಳಿ, ನಿಮ್ಮಲ್ಲೇ ಡಿಸ್ಕಸ್ ಮಾಡ್ಕೊಳ್ಳಿ. ಮೈಕ್ನ ದೂರ ಇಟ್ಕೊಳ್ಳಿ ಡಿಸ್ಕಸ್ ಮಾಡಬೇಕಾದ್ರೆ, ಯಾಕೆಂದರೆ ಇವ್ರು ಕೇಳಿಸ್ಬಿಡುತ್ತದು ನಿಮ್ಮ ಡಿಸ್ಕಷನ್ನು. ಕೆಲವು ಸಲ ಕ್ವೆಶನ್ ಶಿಫ್ಟ್ ಆಗುತ್ತೆ, ನೀವು ಹೇಳಿಲ್ಲ ಅಂದರೆ ಇವ್ರಿಗೆ ಶಿಫ್ಟ್ ಆಗುತ್ತೆ. ಸೊ ಯಾರಾದರೂ ಒಬ್ಬರಿಗೆ ಆ ಥರ ಮಾಡಿ, ನೀನೇ ಹೇಳಪ್ಪ ನಮ್ಮ ಪರವಾಗಿ ಅಂತ, ಸುಮ್ಮನೆ ಎಲ್ಲರೂ ಕಿರ್ಚಬೇಡಿ. ಯಾರೇ ಕಿರ್ಚಿದ್ರೆ ನಾನು ತಪ್ಪು ಆನ್ಸರ್ನೇ ತಗೋತೀನಿ, ಸರಿ ಆನ್ಸರ್ ತಗೊಳ್ಳಲ್ಲ. ಹಾಗಾಗಿ ನೀವು ಡಿಸೈಡ್ ಮಾಡ್ಕೊಳ್ಳಿ, ಡಿಸೈಡ್ ಮಾಡಿಕೊಂಡು ಫೈನಲೈಸ್ ಮಾಡಿ. ನಿಮ್ಮ ಟೀಮ್ ಹೆಸರು ಕುವೆಂಪು, ಆ ಕಡೆದು ನಾಲ್ವಡಿ. ಓಕೆ, ನಾಲ್ವಡಿಯವರು ನಮ್ಮ ಕಾಲಮಾನದಲ್ಲಿ ಹಿರಿಯರಾಗಿದ್ದರು, ಅದಕ್ಕೆ ಫಸ್ಟ್ ಪ್ರಶ್ನೆ ಅವ್ರಿಗೆ ಹೋಗುತ್ತೆ. ಓಕೆ, ನಿಮ್ಮ ಸಂಖ್ಯೆ ನಾಲ್ವಡಿ ತಂಡ, ನಿಮ್ಮ ಸಂಖ್ಯೆ 1ರಿಂದ 6ರಲ್ಲಿ ಯಾವುದು? 4 ಕೇಳ್ತಾ ಇದೆ. ಸೊ 4 ಅನ್ಫಾರ್ಚುನೇಟ್ಲಿ ಬೋನಸ್ ಇಲ್ಲ, ಮೇಡಮ್ಗೆ ಆ ಕ್ವಶನ್ ಇಷ್ಟ ಆಗಿಲ್ಲ. ಬೋನಸ್ ಯಾವುದೋ ಇದೆ, ಆಮೇಲೆ ಬರುತ್ತೆ ನೀವು ಕೇಳಿದಾಗ. ಸೊ 4ನೇ ಕ್ವಶನ್ ಕೇಳ್ಬೋದಾ ನಾನು? ಅಲರ್ಟ್ ಆಗಿರಿ, ನೀವು ಅಲರ್ಟ್ ಆಗಿರಿ. ನಾವು ಸ್ವಲ್ಪ ರಿಸರ್ಚ್ ಮಾಡಿ ಎಕ್ಸಾಮ್ಗೆ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಆ ಥರದ್ದೇ ಕ್ವಶನ್ ಹಾಕ್ತೀವಿ. ಸುಮ್ಮನೆ ಯೋಚನೆ ಮಾಡಬೇಕು, ಸುಮ್ಮನೆ ಏನೋ ಅಲ್ಲಿ ಕಿರ್ಚೋದು ಏನೋ ಮಾಡೋದು ಹಾಗೆಲ್ಲ ಮಾಡಿದ್ರೆ ಅದು ನಾಗರಿಕ ಸೊಸೈಟಿ ಅಲ್ಲ, ಸಿವಿಲಿಟಿ ಇದೆ ನಮಗೆ, ಸಿವಿಲೈಸೇಷನ್ ಅವೆಲ್ಲ. ನಾಲ್ವಡಿ ತಂಡದವ್ರಿಗೆ ನಿಮಗೆ ಪ್ರಶ್ನೆ 4 ಹೀಗಿದೆ. ಇದು ಅನಾಲಜಿ, ಹೇಳ್ಬಿಡ್ತೀನಿ ರೌಂಡ್ ಏನು ಅಂತ. ಒಂದು ಸಂಬಂಧವನ್ನು ನಾನು ಕಲ್ಪಿಸ್ಕೊಡ್ತೀನಿ, 2ನೇ ನೀವು ಲಿಂಕ್ ಮಾಡಬೇಕು. ಅನಾಲಜಿ ಇದು, ಆಯ್ತಲ್ಲ? ಒಂದು ನಾನು ಹೇಳ್ತೀನಿ, 2 ನೀವು ಹುಷಾರಾಗಿ ಲಿಂಕ್ ಮಾಡಬೇಕಲ್ಲ, ಏನೋ ಒಂದು ಟೆಕ್ನಿಕ್ ಇರುತ್ತೆ ಹೆಂಗೆ ಲಿಂಕ್ ಮಾಡಬೇಕಂತ. ಕೇಳಲಾ? ಓಕೆ, ಫಸ್ಟ್ ಪ್ರಶ್ನೆ. BPL ಕಾರ್ಡ್, ಬಿಲೋ ಪಾವರ್ಟಿ ಲೈನ್ ಕಾರ್ಡ್, ಈಸ್ ಟು ಎಕನಾಮಿಕ್ಸ್. ಹಾಗಾದರೆ ಎಪಿಕ್ ಕಾರ್ಡ್, EPIC ಕಾರ್ಡ್. ಇಫ್ ಯು ವಾಂಟ್ ಐ ಕ್ಯಾನ್ ರಿಪೀಟ್ ದ ಕ್ವಶನ್. BPL ಕಾರ್ಡ್ ಅಂದರೆ ಎಕನಾಮಿಕ್ಸ್ಗೆ ಸಂಬಂಧಿಸಿದ್ದು, ಹಾಗಾದರೆ ಎಪಿಕ್ ಕಾರ್ಡ್ ಯಾವುದಕ್ಕೆ ಸಂಬಂಧಿಸಿದ್ದು ಅಂತ ಕೇಳ್ತಾ ಇದ್ದೆ. ಶಾಲ್ ಐ ಶಿಫ್ಟ್ ಕಮಾನ್, ಟೈಮ್ ತೊಗೋತಾ ಇದ್ದೀರಾ? ಅಷ್ಟೊಂದು ಟೈಮ್ ಕೊಡಕ್ಕೆ ಇವರಿದ್ದಾರಪ್ಪ. ಪೊಲಿಟಿಕ್ಸ್ ಸಂಬಂಧಿಸಿದ. ಜೋರಾಗಿ ಪೊಲಿಟಿಕಲ್ ಸಂಬಂಧಿಸಿದ. ಪೊಲಿಟಿಕಲ್ ಸೈನ್ಸ್ ಕರೆಕ್ಟ್ ಆಗಿದೆ, ಕ್ಲಾಪ್ ಮಾಡಿ. ಸ್ಕೋರ್ ನೀವೇ ಹಾಕೊಳ್ಳಿ, 10 ಮಾರ್ಕ್ ಹಾಕೊಂಬಿಡಿ. ಈಗ ನೀವು ಹಾಕೊಳ್ಳಿಯಪ್ಪ, ಅವ್ರ ಟೀಮ್ ಅವ್ರದ್ದು ನೀವು ಹಾಕೊಳ್ಳಿ, ನಿಮ್ದನ್ನು ಅವ್ರು ಹಾಕೋತಾರೆ, ಗೊತ್ತಾಗುತ್ತೆ ಕೊನೆಗೆ. ಆಗ್ಬೋದಾ? ಸೊ ನಿಮ್ಮ ನಂಬರ್, ಈಗ ನಿಮ್ಮ ನಂಬರ್ 3ಕ್ಕೆ ಬೋನಸ್ ಇದೆ. ಎಪಿಕ್ ಅಂದರೆ ಯಾರಿಗೆ ಗೊತ್ತು? ಏನು ಎಪಿಕ್ ಅಂದರೆ? ಯಾವುದಕ್ಕೆ ಸಂಬಂಧಪಟ್ಟಿದೆ ಅದು? ಆಯಿತು, ಪಿ ಏನು ವಾಟ್ ಇಸ್ ಪಿ? ಫೋಟೋ. ಓಕೆ, ವೆರಿ ಗುಡ್. ಈಗ ಅವರು ನಂಬರ್ 3 ಕೇಳಿದ್ದಾರೆ, 3 ಬೋನಸ್ ಇದೆ ಅದಕ್ಕೆ. ಇಫ್ ದ ಆನ್ಸರ್ ದೆ ಗೆಟ್ 20. ನಿಮ್ಮ ಪ್ರಶ್ನೆ ಹೀಗಿದೆ, ಒಂದೇ ಚಾನ್ಸ್, ನೀವು ಅಲರ್ಟ್ ಆಗಿರಿ. 10 ಸರ್, ಅವ್ರಿಗೆ 10 ಇದೆ.
ಸರ್ ಆಮೇಲೆ ಅವ್ರು 3 ಆನ್ಸರ್ ಮಾಡಿದ್ರೆ 10 ಬೋನಸ್ ಬರುತ್ತೆ ಸರ್ ಅವ್ರಿಗೆ. 3 ಅವ್ರ ಪಾಲಿಗೆ ಬಂದಿದ್ದು ಅಷ್ಟು ಆನ್ಸರ್ ಮಾಡಿದ್ರೆ. ಶರಿಗೋ ಎಸ್ ಕುವೆಂಪು ರೆಡಿ? ಓಕೆ. ಇಫ್ ಮುಸ್ಲಿಮ್ಸ್ ಈಸ್ ಟು ಮಾಸ್ಕ್ 6 ಈಸ್ ಟು ಡ್ಯಾಶ್. ಗುರುದ್ವಾರ. ಓಕೆ, ಜೋರಾಗಿ ಹೇಳು, ಮೈಕ್ ಇಟ್ಕೊಂಡು. ಗುರುದ್ವಾರ. ಗುರುದ್ವಾರ ಇಸ್ ದ ಕರೆಕ್ಟ್ ಆನ್ಸರ್. 20 ಮಾರ್ಕ್ ಬರ್ತಾ ಇದೆ ಅವ್ರಿಗೆ, 20 ಮಾರ್ಕ್ ಬರ್ತಾ ಇದೆ. ಓಕೆ, ನಾಲ್ವಡಿ ತಂಡಕ್ಕೆ ನಿಮ್ಮ ನಂಬರ್ ಸರ್. ಇವ್ರಿಗೆ 20. ನಿಮ್ಮ ನಂಬರ್ 1 ಸರ್. 1 ತೆಗ್ಬಿಡಿ ಎಲ್ಲರೂ, 1 ತೆಗ್ಬಿಡಿ. ನಿಮ್ಮ ಶೀಟಲ್ಲಿ 1 ತೆಗ್ಬಿಡಿ. 1ಗೆ ಬೋನಸ್ ಇಲ್ಲ. ಮೇಡಮ್ಗೆ ಬೈಬೇಕು ನೀವು. ಮೇಡಮ್ ಏನು ಇಷ್ಟ ಕೊಟ್ಟಿದ್ದಾರೆ ಅದನ್ನ ಕೇಳ್ತಾ ಇದ್ದೀನಿ. ನೀವು ಅದೆಲ್ಲ ಲಕ್ಕ, ಇಟ್ ಕಮ್ಸ್ ವಿತ್ ದ ಲಕ್. ಓಕೆ, ಕ್ವಶನ್ ನಂಬರ್ 1 ನಾಲ್ವಡಿ ಹೀಗಿದೆ ನೋಡಿ. ಇಫ್ ಇಂಡಿಯಾ ಈಸ್ ಟು ಭಾರತ ರತ್ನ ಯೂನಿವರ್ಸಿಟಿ ಈಸ್ ಟು ಡ್ಯಾಶ್. ಓಕೆ, ಶೆಲ್ ವಿ ಗೋ? ಯಾ, ಡಾಕ್ಟರೇಟ್ ಪದವಿ ಸರ್. ವೆರಿ ಗುಡ್. ಕ್ಲಾಪ್. ಯಾವುದೇ ಒಂದು ವಿಶ್ವವಿದ್ಯಾನಿಲಯ ಕೊಡುವ ಹೈಯೆಸ್ಟ್ ಡಿಗ್ರಿ ಇಟ್ಸ್ PhD ಇಸ್ ದ ಕರೆಕ್ಟ್ ಆನ್ಸರ್. ವೆರಿ ಗುಡ್ ಅನಾಲಿಸಿಸ್. 10 ಮಾರ್ಕ್ಸ್ ಸರ್ ಅವ್ರಿಗೆ. ಇನ್ನೊಂದು ಮಾಡಿದ್ರೆ ನಿಮಗೆ ಬೋನಸ್ ಬರುತ್ತೆ, ಬಟ್ ಗೊತ್ತಿಲ್ಲ ನನಗೆ. ನಿಮ್ಮ ನಂಬರ್ 5 ಬೋನಸ್ ಇಲ್ಲ. ಶೆಲ್ ವಿ ಗೋ? 5 ತೆಗ್ಬಿಡಿಯಪ್ಪ, 5 ರಿಮೂವ್. ನಂಬರ್ 5 ಅಲ್ಲ? ಓಕೆ. ಇಫ್ ಅಮೇರಿಕಾ ಅಂದರೆ USA, ಇಫ್ USA ಈಸ್ ಟು ಪ್ರೆಸಿಡೆಂಟ್, ಜರ್ಮನಿ ಈಸ್ ಟು ಡ್ಯಾಶ್. ಯೋಚನೆ ಮಾಡಿಕೊಡಿ ಆನ್ಸರ್. ಚಾನ್ಸಲರ್ ಇಸ್ ದ ಕರೆಕ್ಟ್ ಆನ್ಸರ್. 10 ಅಂಕಗಳು. 2 ನಿಮ್ದು ಆಯ್ತಲ್ಲ? ಆಯಿತು. 2ಕ್ಕೆ ಬೋನಸ್ ಇಲ್ಲ. ಓಕೆ, ಪ್ರಶ್ನೆ ಹೀಗಿದೆ. ನಿಮ್ಮ ಪ್ರಶ್ನೆ ಹೀಗಿದೆ, ಸ್ವಲ್ಪ ಕರೆಕ್ಟಾಗಿ ಯೋಚನೆ ಮಾಡಬೇಕು ನೀವೀಗ. ಚಂದ್ರಗುಪ್ತ ಮೌರ್ಯ ಮೌರ್ಯನ್ ಡೈನೆಸ್ಟಿ. ಕ್ವೆಶನ್ನೇ ಕೇಳಿಲ್ಲಪ್ಪ, ಹಂಗೆ ಮಾಡಿದ್ರೆ ನೀನು ಮಾರ್ಕ್ ಹೋಗುತ್ತೆ. ವೆಯ್ಟ್. ಚಂದ್ರಗುಪ್ತ ಮೌರ್ಯ ಇಸ್ ಟು ಮೌರ್ಯನ್ ಡೈನೆಸ್ಟಿ. ಹಾಗಾದರೆ ಚಂದ್ರಗುಪ್ತ ವಿಕ್ರಮಾದಿತ್ಯ. ರಿಪೀಟ್ ದ ಕ್ವಶನ್. ರಿಪೀಟ್ ಬೇಕಾ? ಆನ್ಸರ್ ಕೊಡ್ತೀರಾ? ಕೊಡಿ. ಗುಪ್ತಾ ಡೈನೆಸ್ಟಿ ಇಸ್ ದ ಕರೆಕ್ಟ್ ಆನ್ಸರ್. 10 ಅಂಕಗಳು ಸರ್. 10 ಮಾರ್ಕ್ ಕೊಟ್ಬಿಡಿ ಸರ್. ನೀವು ಹಾಕೊಳ್ಳಿ ನಿಮ್ಮ ಸ್ಕೋರ್. ಸರ್ ಬೋನಸ್ ಕಂಟಿನ್ಯೂ 3 ಆನ್ಸರ್ ಮಾಡಿದ್ದೀವಿ. ಓಕೆ. ಕಂಟಿನ್ಯೂ 3 ಆನ್ಸರ್ ಕೊಟ್ಟಿದ್ದೀವಿ. 3 ಆಯ್ತು ಆನ್ಸರ್. 3 ಆಯ್ತು ಸರ್. 10 ಬೋನಸ್ ಕೊಟ್ಬಿಡಿ ಅವ್ರಿಗೆ. ಬಟ್ ಇವ್ರಿಗೆ ಬೋನಸ್ ಕ್ವಶನ್ನೇ ಬರ್ತಾ ಇದೆ ಅವ್ರಿಗೆ. ಈಗ ಕೊನೆಯ ಕ್ವಶನ್ ಉಳ್ಕೊಂಡಿರೋದು ನಿಮ್ಗೆ ಗೊತ್ತಾಯ್ತು, ಹೌದಲ್ಲ? ಯಾವುದದು? 6 ಕೂಡ ಬೋನಸ್ ಇದೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ಲಕ್. ನಿಮ್ಮ ಪ್ರಶ್ನೆ 6 ಹೀಗಿದೆ. ನೀರು ಹೈಡ್ರೋ ಪವರ್. ವಾಟರ್ ಈಸ್ ಟು ಹೈಡ್ರೋ ಪವರ್. ಹಾಗಾದ್ರೆ ಕೋಲ್ ಥರ್ಮಲ್ ಪವರ್. ಕರೆಕ್ಟ್. 20 ಅಂಕಗಳು. ಅವ್ರಿಗೂ ಬೋನಸ್ ಬರುತ್ತೆ, ಯಾಕೆಂದರೆ ಒಂದು ತಪ್ಪು ಮಾಡೇ ಇಲ್ಲಲ್ಲ ಅವ್ರೂ. ಬೋನಸ್ ಬರುತ್ತೆ. ಬೋನಸ್ ಕೊಡಿ. ಐ ಅಗೇನ್ ರಿಕ್ವೆಸ್ಟ್ ಸವಿತಾ ಮೇಡಮ್ ಟು ಮಾರ್ಕ್ ಹರ್ ಇಂಟ್ರೆಸ್ಟ್ ಕ್ವಶನ್. 2 ಮಾರ್ಕ್ ಮಾಡಿ. ತುಂಬ ಇಷ್ಟ ಆಗಬೇಕು ನಿಮಗೆ ಆ ಥರದ್ದು ನೋಡಿ. ಮೋರೋವರ್ ಇಲ್ಲಿ ಆನ್ಸರ್ಸ್ ಇಲ್ಲ, ಬರೀ ಕ್ವಶನ್ಸ್ ಇದೆ. ಈಗ ಮತ್ತೆ ಹೋಗೋಣ. ನಿಮಗೆ ಫಸ್ಟ್ ಪ್ರಶ್ನೆ ಕೇಳಿದ್ವಿ ಆಗ, ಈಗ ಇವ್ರು ಕೇಳ್ತೀವಿ ಫಸ್ಟ್ ಕ್ವಶನ್. ಸೇಮ್ 3. ಓಕೆ, ಯುವರ್ ಲಕ್ಕಿ ನಂಬರ್. ಕುವೆಂಪು ನಿಮ್ಮ ಲಕ್ಕಿ ನಂಬರ್. ನಂಬರ್ ಬೆಳಗ್ಗೆ 6 ನಂಬರ್ ಹೇಳ್ಬೇಕೀಗ ನೀವು ಬೇಗ. 6ರಲ್ಲಿ 1 ಯಾವುದಾದ್ರು. ಪ್ರಶ್ನೆ ಸಂಖ್ಯೆ 2ಗೆ ಬೋನಸ್ ಇಲ್ಲ. ಅವ್ರು ಯಾಕೋ ಬೋನಸ್ ಬರ್ತಾ ಇಲ್ಲ, ನೋಡೋಣ. ಬಟ್ ಆನ್ಸರ್ ಮಾಡಿ. ಕೇಳೋಣ ಈಗ ಪ್ರಶ್ನೆ. ಓಕೆ, ಪ್ರಶ್ನೆ ಹೀಗಿದೆ. 2. ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳ 3ನೇ ದೇಶ ಯಾವುದು? ಅಮೇರಿಕಾ ಇಸ್ ದ ಕರೆಕ್ಟ್ ಆನ್ಸರ್. ಬಟ್ USA ಅಂತ ಹೇಳಬೇಕು, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ನಿನ್ನ ಫ್ರೆಂಡ್ ತಪ್ಪು ಹೇಳ್ತಾ ಇದ್ದ, ಗೊತ್ತಾಯ್ತಲ್ಲ? ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ 36 ಕೋಟಿ ಇದೆ. ಫಸ್ಟು 146, ಸೆಕೆಂಡ್ 144, 3ನೇವರು ಬರೀ 36. ಸೊ ಅಮೇರಿಕಾಗೆ ಏನು ಭಯ ಇಲ್ಲ, ನಾನು ಸೋಲಿಸ್ತೀನಿ ಅಂತ. ನಮ್ಮಿಬ್ಬರು ಮುಂದೆ ಇದ್ದೇ ಇರ್ತೀವಿ. ಇನ್ನೂ 1 ಶತಮಾನ ಆದರೂ ನಾವಿಬ್ಬರೇ ಇರ್ತೀವಿ. ನಥಿಂಗ್ ಟು ವರಿ. ನಿಮ್ಮ ಸಂಖ್ಯೆ 4. 4ಕ್ಕೆ ಬೋನಸ್ ಇಲ್ಲ. 4ಕ್ಕೆ ಬೋನಸ್ ಇಲ್ಲ. ಮೇಡಮ್ 4 ಮಾರ್ಕ್ ಮಾಡಿಲ್ಲ. ಪ್ರಶ್ನೆ ಹೀಗಿದೆ. ರಕ್ಷಣಾ ಇಲಾಖೆಗೆ ಸಂಬಂಧಿಸಿದಂತೆ, ಭಾರತದ ರಕ್ಷಣಾ ಇಲಾಖೆಗೆ ಸಂಬಂಧಿಸಿದಂತೆ
ಅಗ್ನಿ, ತ್ರಿಶೂಲ್, ಧನುಷ್, ಪೃಥ್ವಿ ಎಂಬುದು ಯಾವುದರ ಹೆಸರು? ರಕ್ಷಣಾ ಇಲಾಖೆಗೆ ಸಂಬಂಧಿಸಿದಂತೆ ಅಗ್ನಿ, ತ್ರಿಶೂಲ್, ಪೃಥ್ವಿ ಇವುದು ಯಾವುದರ ಹೆಸರು? ಸರ್ ದೀಸ್ ಆರ್ ದ ಮಿಸೈಲ್ಸ್. ಮಿಸೈಲ್ಸ್, ಕರೆಕ್ಟ್ ಉತ್ತರ. ಅವು ಕ್ಷಿಪಣಿಗಳು. ವೆರಿ ಗುಡ್ ಆನ್ಸರ್. ಓಕೆ, ನಿಮ್ಮ ಸಂಖ್ಯೆ 3 ಬೋನಸ್ ಇಲ್ಲ. ಇದಾದ್ಮೇಲೆ ನಿಮ್ಮ ಕೈ ಕೊಟ್ಬಿಡ್ತೀನಿ, ಚೆಕ್ ಮಾಡ್ಕೊಳ್ಳಿರಿ. ಆಮೇಲೆ ಸರ್ ಸುಮ್ಮನೆ ಹೇಳ್ತಾ ಇದ್ದೀರಾ ಅನ್ಕೊಬಿಟ್ಟಿರ, ಆಮೇಲೆ ನಿಮ್ಮ ಕೈ ಕೊಟ್ಬಿಡ್ತೀನಿ ಇದನ್ನು. ಓಕೆ, ಪ್ರಶ್ನೆ ಸಂಖ್ಯೆ 3 ಹೀಗಿದೆ. ಭಾರತದಲ್ಲಿ ಒಬ್ಬ ವ್ಯಕ್ತಿ ಪ್ರಧಾನಿಯಾಗಲು ಕನಿಷ್ಠ ವಯಸ್ಸು ಎಷ್ಟು? ಭಾರತದಲ್ಲಿ ಪ್ರಧಾನಮಂತ್ರಿ ಆಗಲು ಕನಿಷ್ಠ ವಯಸ್ಸು ಎಷ್ಟಾಗಬೇಕು ಅಂತ? 25 ವರ್ಷ ಸರಿಯಾದ ಉತ್ತರ. 10 ಅಂಕಗಳು. ನಿಮ್ಮ ಸಂಖ್ಯೆ 5 ಸರ್. ಪ್ರಶ್ನೆ 5ಕ್ಕೆ ಬೋನಸ್ ಇದೆ. ಭಾರತದಲ್ಲಿ ಯಾವ ಭಾಷೆಯನ್ನು ಓದಲು ಬರೆಯಲು ಹೆಚ್ಚಾಗಿ ಬಳಸುತ್ತಾರೆ, ಆದರೆ ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ ಅಧಿಕೃತ ಭಾಷೆಯಾಗಿಲ್ಲ? ನಮ್ಮ ದೇಶದಲ್ಲಿ ಓದಕ್ಕೆ ಬರೆಯೋದಕ್ಕೆ ತುಂಬ ಭಾಷೆ ಬಳಸ್ತಾರಂತೆ, ಆದರೆ ನಮ್ಮ ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ ಆ ಭಾಷೆ ಇಲ್ವಂತೆ. ಸರ್ ಇಂಗ್ಲಿಷ್ ಇಸ್ ದ ಕರೆಕ್ಟ್ ಆನ್ಸರ್. 20 ಅಂಕಗಳು. ಓಕೆ, ನಿಮ್ಮ ಪ್ರಶ್ನೆ ಸಂಖ್ಯೆ 6 ಬೋನಸ್ ಇಲ್ಲ. ಓಕೆ, ನಿನ್ನ ಪ್ರಶ್ನೆ ಹೀಗಿದೆ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಿಂದ PhD ಪದವಿ ಪಡೆದ ಪ್ರಥಮ ಭಾರತೀಯ ಯಾರು? ಮಹಾತ್ಮ ಗಾಂಧಿ. ತಪ್ಪು ಉತ್ತರ. ಡಾಕ್ಟರ್ BR ಅಂಬೇಡ್ಕರ್. ಎಕ್ಸಲೆಂಟ್ ಆನ್ಸರ್, BR ಅಂಬೇಡ್ಕರ್. ಸರ್ 5 ಅಂಕಗಳು. 5 ಅಂಕ ಇದಕ್ಕೆ, ಯಾಕೆಂದ್ರೆ ಶಿಫ್ಟ್ ಆಯ್ತದು. 5 ಬರೀ 5 ಇದು, ಯಾಕೆಂದ್ರೆ ಅಲ್ಲಿಂದ ಶಿಫ್ಟ್ ಆಗಿತ್ತದು. 5 ಅಂಕ ಕೊಡಿ. ಈಗ ಉಳಿದಿದ್ದು ಒಂದೇ ಪ್ರಶ್ನೆ, ಅದಕ್ಕೆ ಬೋನಸ್ ಇದೆ. ಸೊ ಪ್ರಶ್ನೆ ಸಂಖ್ಯೆ 1 ಅಲ್ಲ, ಬೋನಸ್ ಇದೆ ಅದಕ್ಕೆ. ಸೊ ಹೀಗಿದೆ ನೋಡಿ ನಿಮ್ಮ ಪ್ರಶ್ನೆ. ಆನ್ಸರ್ ಕರೆಕ್ಟಾಗಿ ಕೊಟ್ಟರೆ 20 ಬರುತ್ತೆ ಸರ್. ಈಗ ಕೊಟ್ಟರೆ ಆನ್ಸರ್ ಕೊಟ್ಟರೆ ಓಕೆ. ಲಿಸನ್ ನಾವು ಪಂಚವಾರ್ಷಿಕ ಯೋಜನೆಯ ಪರಿಕಲ್ಪನೆಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಯಿತು? ರಷ್ಯಾ ಇಸ್ ದ ಕರೆಕ್ಟ್ ಆನ್ಸರ್. 20 ಸರ್. 20 ಪ್ಲಸ್ 10. ಓಕೆ, ಈಗ ನಾವು ಆಡಿಯೋ ವಿಷುವಲ್ ರೌಂಡ್ಗೆ ಹೋಗ್ತಾ ಇದ್ದೀವಿ. 5 ನಿಮಿಷದಲ್ಲಿ ಮುಗಿಸೋಣ. ಇದು ವೆರಿ ಇಂಟ್ರೆಸ್ಟಿಂಗ್. ನಿಮ್ಗೆ ಇಲ್ಲಿ ಚಿತ್ರ ಕಾಣುತ್ತೆ, ಆ ಚಿತ್ರನ ಅವರೇ ಹೇಳ್ತಾರೆ, ನೀವು ಸ್ವಲ್ಪ ಸೈಲೆಂಟ್ ಆಗಿರಬೇಕು. ಹೇಳೋಕ್ಕಾಗಲಿಲ್ಲ ಅಂದ್ರೆ ನಿಮ್ಮ ಹತ್ರ ಬರ್ತೀನಿ. ನೋಡಿ, ಇಲ್ಲಿ 1 2 3 4 5 6 ಇದೆ. 30 ಸೆಕೆಂಡ್ ಇರುತ್ತೆ ವಿಡಿಯೋ ಕ್ಲಿಪ್. ಅದು ಹಾಡಿರ್ಬೋದು, ಯಾರ್ದೋ ಮಾತಿರ್ಬೋದು, ಯಾವುದೋ ಮ್ಯೂಸಿಕ್ ಇರ್ಬೋದು, ಏನೋ ಇರುತ್ತಲ್ಲಿ, ನಮ್ಗೆ ಗೊತ್ತಿಲ್ಲ. ಯುವರ್ ಲಕ್ಕಿ ನಂಬರ್ 3 ಸರ್. ನಂಬರ್ 3 ಜೆಂಟ್ಲ್ಮನ್. ಯಾರು ಅರಿಯದನೇ ಇಲ್ಲ ಯೋಗಿಯ ಲೋಕಕ್ಕೆ ಅನ್ನವ ಜೀಯುವನೋ, ಹೆಸರನ್ನು ಬಯಸದೆ ಅತಿ ಸುಖ ಕೆಲಸದೆ ದುಡಿವನು ಗೌರವದಾಶಿಸದೆ, ಹೇಗಿಲ್ಲ ಕುಲಗಳ ನಡಗಿದ ಕರ್ಮ, ಓಕೆ, ಇಟ್ಸ್ ವೆರಿ ಕ್ಲಿಯರ್. ನಾನು ತುಂಬ ಏನು ಸುತ್ತಿ ಬಳಸಿ ಕೇಳಲ್ಲ. ಈ ಗೀತೆಯ ರಚನೆಕಾರರು ಯಾರು? ಕುವೆಂಪು ಸರ್. ಕುವೆಂಪು ಇಸ್ ದ ಕರೆಕ್ಟ್ ಆನ್ಸರ್. 10 ಅಂಕಗಳು. ಓಕೆ, ನಿಮ್ಮ ನಂಬರ್ ಬೇಗ, ಟೈಮ್ ಆಗ್ತಿದೆ. 6 ಜೆಂಟ್ಲ್ಮನ್. 6 ಪ್ಲೇ ದ 6. ಓಕೆ, ಕ್ವೆಶ್ಚನ್ ವೆರಿ ಕ್ಲಿಯರ್ ಆಗಿ ಕೇಳ್ಬಿಡ್ತೀನಿ. ಸಿಂಗರ್ ಯಾರು? ಈ ಹಾಡಿನ ಹಾಡಿರೋರು ಯಾರು? ವೆಯ್ಟ್ ನಿಮಗೆ ಗೊತ್ತು, ಇವ್ರಿಗೆ ಗೊತ್ತಿಲ್ಲ, ಅದಕ್ಕೆ ರಚನೆ ಕೇಳ್ತಾ ಇದ್ದೆ.
ಎ ಆರ್ ರೆಹಮಾನ್ ಇಸ್ ದ ಕರೆಕ್ಟ್ ಆನ್ಸರ್. 10 ಅಂಕಗಳು, 10 ಅಂಕಗಳು. ನಿಮ್ಮ ಸಂಖ್ಯೆ, ನಿಮ್ಮ ಸಂಖ್ಯೆ, ನಿಮ್ಮ ಸಂಖ್ಯೆ. ಕ್ವಿಕ್. 1 ಸರ್. 1. Sincerely, I read Constitution. I want to tell you that. From first page to last page, I read Constitution. Then I found the president's power, sky is the limit. President powers, for example, doesn't prohibit. I am talking about India 2020 vision. It doesn't prohibit. Okay. And India 2020, when I talk to the people, they enjoy it, and particularly students, they get ignited. ಈ ವಾಯ್ಸ್ ಯಾರ್ದು? APJ ಅಬ್ದುಲ್ ಕಲಾಂ ಇಸ್ ದ ಕರೆಕ್ಟ್ ಆನ್ಸರ್. 10 ಅಂಕಗಳು. ಓಕೆ. ಇವಾಗ ಒಂದು ಇಂಟರಿಮ್ ಅನೌನ್ಸ್. ಮೊದಲ ರೌಂಡಲ್ಲಿ ಅತಿ ಅಂಕಗಳನ್ನು ಪಡೆದಂತಹ ತಂಡ ನಾಲ್ವಡಿ ತಂಡ. ತೊಂದರೆ ಇಲ್ಲ. ಬಟ್ ಇನ್ನೂ ಒಂದು ರೌಂಡ್ ಇದೆ, ನಥಿಂಗ್ ಟು ವರಿ. ಇನ್ನೂ ಒಂದು ರೌಂಡ್ ಇದೆ. ಕುವೆಂಪು ತಂಡಕ್ಕೆ ನಾನು ನಿಮ್ಮ ಕಡೆ. ಪಿಕಪ್ ಆಗ್ಬೋದು. ಓಕೆ. ನಿಮ್ಮ ಸಂಖ್ಯೆ 4 ಜೆಂಟಲ್ಮೆನ್. 4 ಆಯ್ತಾ? ಆಗಿಲ್ಲ ಅಂತೆ. ಸಿಂಗರ್ ಯಾರು? ಈ ಹಾಡುಗಾರ್ತಿ ಯಾರು? ನಂಗೆ ಗೊತ್ತಿದ್ದು ಈ ಫಿಲಮ್ ಯಾವುದು ಅಂತ ಕೇಳ್ತಾರೆ ಅಂತ. ಯಾಕೆಂದರೆ ಇಸ್ ಎ ಲೆಜೆಂಡ್ರಿ ಸಿಂಗರ್. ಈ ಹಾಡನ್ನು ಹಾಡಿರೋರು ಲೆಜೆಂಡ್ರಿ ಸಿಂಗರ್. ಎಸ್ ಜಾನಕಿ ತಪ್ಪುತ್ರ ಸರ್. ಚಿತ್ರ ತಪ್ಪುತ್ರ. ಇಲ್ಲ, ಆಡಿಯನ್ಸ್ ಕೊಪ್ಪೋಣ. ಆಡಿಯನ್ಸ್ಗೆ ವಾಣಿ ಜಯರಾಮ್ ಕರೆಕ್ಟ್ ಆನ್ಸರ್. ವಾಣಿ ಜಯರಾಮ್. ಕ್ಲಾಪ್ ಮಾಡಿ ಜೆಂಟಲ್ಮೆನ್ಗೆ, ಕ್ಲಾಪ್ ಮಾಡಿ. ಅವ್ರು ಕಳೆದ ವರ್ಷ ತೀರ್ಕೊಂಡ್ರು. ಶಿ ಇಸ್ ಅ ಲೆಜೆಂಡ್ರಿ ಸಿಂಗರ್. ರಾಜ್ಕುಮಾರ್ ಜೊತೆ ತುಂಬ ಹಾಡುಗಳನ್ನ ಆಡಿದ್ರು. ಶಿ ಇಸ್ ಎ ಫ್ಯಾಂಟಾಸ್ಟಿಕ್ ಸಿಂಗರ್. ಬಹುಭಾಷಾ ಪಂಚಭಾಷಾ ಸಿಂಗರು. ನಾನಂತೂ ತುಂಬ ಮಿಸ್ ಮಾಡ್ಕೊಡ್ತೀನಿ ವಾಣಿ ಜಯರಾಮ್ನ. ಶಿ ವಾಸ್ ಅ ವಂಡರ್ಫುಲ್ ಸಿಂಗರ್. ಪುಟ್ಟಣ್ಣ ಕಣಗಲ್ ತುಂಬ ಹಾಡುಗಳನ್ನ ಅವ್ರ ಕೈಲಿ ಆಡಿಸಿದ್ದಾರೆ. ನೋಡಿ, ಹಾಡು ನೀವು ಎಂಜಾಯ್ ಮಾಡಿಬಿಟ್ರಿ, ಕ್ಲಾಪ್ ಮಾಡಿಬಿಟ್ರಿ ಪ್ರಿಯತಮ ಅಂದ ತಕ್ಷಣ. ಬಟ್ ಅದ್ರ ಹಿಂದಿನ ವಾಯ್ಸ್ ಯಾರು ಅಂತ ನೀವು ರೆಕಗ್ನೈಸ್ ಮಾಡೋಕ್ಕಾಗಲಿಲ್ಲ. ನಮ್ಮ ಪಾರ್ಟಿಸಿಪೆಂಟ್ಸು ರೆಕಗ್ನೈಸ್ ಮಾಡೋಕ್ಕಾಗಲಿಲ್ಲ. ಹಿನ್ನೆಲೆ ಗಾಯನ ಇರಲಿಲ್ಲ. ನಿಜವಾದ ಸಂಗೀತಕ್ಕೆ ಜೀವ ತುಂಬವರೇ ಅವರು. ವಾಣಿ ಜಯರಾಮ್ ಯಾರು ಹೇಳಿದ್ದು ಆನ್ಸರು? ಎಲ್ರೂನಾ? ಒಬ್ಬರೇ. ಹೀಟು. ಓಕೆ. Keep it up, my boy. Keep it up. Okay, next number. Yargama? Nimga? Okay, number. I beat China all the time. When was the last time you saw a Chevrolet in Tokyo? When do we beat Mexico at the border? They're laughing at us. They're bringing drugs. They're bringing crime. They're rapists. The big lie. Obamacare. $5 billion we spent on a website. I hire people. They do a website. It costs me $3. Are you running? Are you not running? I am officially running. No. Okay, ಈ ವಾಯ್ಸ್ ಯಾರ್ದು? ಡೈರೆಕ್ಟ್ ಆಗಿದೆ ಕ್ವಶನ್. ಆಡಿಯನ್ಸ್ ಸೈಲೆನ್ಸ್. ಡೊನಾಲ್ಡ್ ಟ್ರಂಪ್ ಇಸ್ ದ ಕರೆಕ್ಟ್ ಆನ್ಸರ್. 10 ಅಂಕಗಳು. ಡೊನಾಲ್ಡ್ ಟ್ರಂಪ್ ಇಸ್ ದ ಕರೆಕ್ಟ್ ಆನ್ಸರ್. 10 ಅಂಕಗಳು. ಮುಗೀತಾ? ಇನ್ನು ಕ್ವಶನ್ ಇದೆಯಾ? ಮುಗೀತಾ? ಇನ್ನೊಂದಿದೆ. ಓಕೆ, ಯಾವುದು? ನಂಬರ್ 6. ಯಾವುದಪ್ಪ? 2. ಸಂಸಾರ ಸಾಗರ ಲೆಕ್ಕವಿರದಷ್ಟು ದುಃಖದ ಬಂಡಿ ನಾ ಬಲ್ಲೆ ನನಗೆ ಗೊತ್ತಿಲ್ಲದಿದ್ದರೂ ಎಲ್ಲಿ ಆಚೆಯ ದಂಡಿ ಮಲಗಿ ನೀವೇನು ಅನ್ಕೊಂಡಿರೋ ಥರ ಕ್ವಶನ್ ಬರಲ್ಲ, ವೆಯ್ಟ್ ಮಾಡಿ. ಅಲ್ಲಿ ಮುಂದಿನದು ದೇವರ ಚಿತ್ತ ನಾ ತಡಿಲಾರ ಅದು ಯಾಕ ನೋಡತಿ ಮತ್ತ ನೀತ. ಹಾಡಿರೋದು ಯಾರು?
ಅದನ್ನು ಕೇಳಲ್ಲ. ಈ ಸಾಂಗ್ನ ಪ್ರಾರಂಭ ಹೇಳ್ಬೇಕು ನೀವು. ಅದು ಮಧ್ಯ ನಾವು ಅದು ಚರಣ ನಾವು ಹಾಕಿರೋದು ಪಲ್ಲವಿ ನೀ ಹಿಂಗ ನೋಡಬೇಡ. ನೀ ಹಿಂಗ ನೋಡಬೇಡ ನನ್ನ. ಸರಿಯಾದ ಉತ್ತರ 10 ಅಂಕಗಳು. ಸರ್ ಮೋಸ್ಟ್ಲಿ ಎಲ್ಲರೂ ಸರಿಯಾದ ಒಂದು ತಪ್ಪು ಉತ್ತರ ಕೊಟ್ಟರು ಅನ್ಸೋದಲ್ಲ ನೀವು. ಸರ್ ಇವ್ರಿಗೆ ಬೋನಸ್ ಬರುತ್ತೆ. ಎಲ್ಲ 10 ಕೊಟ್ಟು 10 ಬೋನಸ್ ಬರುತ್ತೆ ಅವ್ರಿಗೆ. ಇವ್ರಿಗೆ ಬೋನಸ್ ಇರಲ್ಲ. ಟೋಟಲ್ ಮಾಡಿಬಿಡಿ ಸರ್, 10 ಬೋನಸ್ ಮಿಕ್ಕಿದ್ದು. ನಾವು ಲಾಸ್ಟ್ ರೌಂಡ್ಗೆ ಹೋಗ್ತಾ ಇದೀವಿ. ಓಕೆ, ನಾವೀಗ ವಿಷುವಲ್ ರೌಂಡ್, ನಾವು ವಿಷುವಲ್ಗೆ ಹೋಗ್ತಾ ಇದೀವಿ. ನಿಮ್ಗೆ ಸ್ವಲ್ಪ ಹುಷಾರಾಗಿರ್ಬೇಕು. ನೋಡ್ತಾ ಹಣ ಕಿರ್ಚ್ತೀರಾ, ಕಿರ್ಚ್ಬೇಡಿ. ಅವ್ರಿಗೆ ನಾವು ಎನ್ಕರೇಜ್ ಮಾಡಬೇಕು. ಎಸ್, ಈಗ ಅಲ್ಲಿ 6 ನಂಬರ್ ಇದೆ. ಟೋಟಲ್ ಮಾಡ್ತೀರಾ? ಆಯ್ತಾ ಸರ್, ಹೇಳ್ತೀರಾ? ಇದು ನಾಲ್ವಡಿಯವರು ಒಟ್ಟು 145 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಕುವೆಂಪು ತಂಡ 100 ಅಂಕಗಳನ್ನು ಪಡ್ಕೊಂಡಿದೆ. ಬಟ್ ಈಗ ಒಂದು ಚಾನ್ಸ್ ಇದೆ. ಇನ್ನು 3-4 ನಿಮಿಷದಲ್ಲಿ ಮುಗಿಸ್ಬಿಡ್ತೀವಿ. ಈಗ ಒಂದು ಚಾನ್ಸ್ ಇದೆ, ಯು ಕ್ಯಾನ್ ಪಿಕಪ್. ನಿಮ್ಮ ನಂಬರ್ ಹೇಳಪ್ಪ, ಅಲ್ಲಿ ನಿಮ್ಮ ನಂಬರ್. ಬೇಗ. 3 ಹುಷಾರಾಗಿರಿ. ಸ್ವಲ್ಪ ನೀವು ಹುಷಾರಿರ್ಬೇಕು. ನೀವು ಹಿಂಗೆ ತೊಂದರೆ ಮಾಡೋದಾಗಲ್ಲ. ಹೇಳಪ್ಪ, ಈ ಚಿತ್ರದಲ್ಲಿರುವ ವ್ಯಕ್ತಿ ಯಾರು? ನೇರವಾಗಿ ಕೇಳ್ಬಿಡ್ತೀನಿ. ನೋಡಿ, ಇದೇ IAS ಕ್ವಶನ್ಸ್ ಇವು. ದಿಸ್ ಆರ್ ಆಲ್ IAS ಬೇಸ್ಡ್ ಕ್ವಶನ್ಸ್, ಎಕ್ಸಾಮ್ ಬೇಸ್ಡ್ ಕ್ವಶನ್. ಹೋಗೋಣ? ಗೊತ್ತಿಲ್ಲ ಅಂದ್ರೆ ಟೈಮ್ ವೇಸ್ಟ್ ಮಾಡಬೇಡ. ಗೆಸ್ಟ್ ಕಾಯ್ತಾ ಇದ್ದಾರೆ. ಓಕೆ, ನೀವು ಇಲ್ಲ, ಇಬ್ರು ಇಲ್ಲ. ಈ ಕಡೆಯಿಂದ ಆಡಿಯನ್ಸ್. ಅಲ್ಲಿ ಗೀತಾ ಗೋಪಿನಾಥ್ ಇಸ್ ದ ಕರೆಕ್ಟ್ ಆನ್ಸರ್. ನಮ್ಮ ಮೈಸೂರು ಹುಡುಗಿ, ನಿರ್ಮಲಾ ಕಾನ್ವೆಂಟಲ್ಲಿ ಓದ್ದೋಳು, IMFಗೆ ಅಡ್ವೈಸರ್ ಆಗಿದ್ಲು. ಈಗ ಅಗೇನ್ ಶಿ ಇಸ್ ಟೀಚಿಂಗ್ ಇನ್ USA. ಇಸ್ ಅ ಗುಡ್ ಆನ್ಸರ್. ಹಂಗಾಗಲ್ಲ. ಓಕೆ, ನಂಬರ್ 5 ದೊಡ್ಡದು ಮಾಡಿ. ಅದು ನೋಡಿ, ಈ ಮ್ಯಾಪಲ್ಲಿ ನಮ್ಮ ದೇಶದ ಯಾವುದೋ ಒಂದು ಬೆಳೆ, ಯಾವುದೋ ಒಂದು ಒಂದು ಬೆಳೆನ ಈ ರಾಜ್ಯದವರು ಹೆಚ್ಚು ಬೆಳೀತಾರೆ. ಅಂದರೆ ಅವರೇ ಬೆಳೀತಾರೆ, ಹೆಚ್ಚಲ್ಲ. ಈ ರಾಜ್ಯಗಳು ಮಾತ್ರ ಬೆಳೀತವೆ ಒಂದು ಬೆಳೆನ. ಆ ಬೆಳೆ ಹೆಸರು ಹೇಳಬೇಕು, ಕ್ರಾಪ್ನ. ತುಂಬ ಹುಷಾರಾಗಿ ಆನ್ಸರ್ ಮಾಡಿ. ನೀವು ಅಂದ್ಕೊಂಡಾಗಿರಲ್ಲ. ಯಾವುದೋ ಒಂದು ಬೆಳೆಯನ್ನು ಈ ರಾಜ್ಯಗಳು ಕಲರ್ ಏನಿದೆ ಅವರು ಬೆಳೀತಾರೆ. ಆಮೇಲೆ ಯಾವುದು ಡಾರ್ಕ್ ಕಲರ್ ಇದೆ ಅವ್ರು ಜಾಸ್ತಿ ಬೆಳೀತಾರೆ, ಲೈಟ್ ಕಲರ್ ಇರೋರು ಕಡಿಮೆ ಬೆಳೀತಾರೆ. ಆ ಬೆಳೆ ಹೆಸರು ಹೇಳ್ಬೇಕು ನೀವು. ಕ್ರಾಪ್, ವಿಚ್ ಕ್ರಾಪ್? ಸರ್ ಭತ್ತ ಬೆಳೀತಾರೆ. ಭತ್ತ ತಪ್ಪು ಉತ್ತರ. ರೈಸ್ ಇಸ್ ಅ ರಾಂಗ್ ಆನ್ಸರ್. ಸೆಣಬು ಇಸ್ ದ ಕರೆಕ್ಟ್ ಆನ್ಸರ್. 10 ಅಂಕ. ಜೂಟ್ ಕಲ್ಟಿವೇಶನ್ ವೆಸ್ಟ್ ಬೆಂಗಾಲ್ ಇಸ್ ದ ಲಾರ್ಜೆಸ್ಟ್. ಒಳ್ಳೆ ಆನ್ಸರ್ ಕೊಟ್ಟಬಿಟ್ಟು. ಇಟ್ಸ್ ಗುಡ್. ಜೂಟ್ ಇಸ್ ದ ಕರೆಕ್ಟ್ ಆನ್ಸರ್. 10 ಅಂಕಗಳು ಸರ್. ಓಕೆ, ನಿಮ್ಮ ನಂಬರ್. ಓ, ಶಿಫ್ಟ್ ಆಗಿದೆ. ಅದು 5 ಶಿಫ್ಟ್ ಆಗಿದೆ. ಓನ್ಲಿ 5 ಮಾರ್ಕ್ಸ್. 5 ಮಾರ್ಕ್ಸ್. 5 ಮಾರ್ಕ್ ಕೊಡಿ ಸರ್. ಇವರು 5 ಮಾರ್ಕ್ ಇದಕ್ಕೆ ಶಿಫ್ಟ್ ಆಗಿದೆ, ಹಾಗಾಗಿ 5 ಮಾರ್ಕ್. ಓಕೆ, ಸಂಖ್ಯೆ ಯಾರಿಗಬ್ಬ? ನಿಮ್ಮದೇ. ನಿಮ್ಮ ನಂಬರ್ ಬೇಗ ಹೇಳು. ನಂಬರ್ ಹೇಳು. 6 ಜೆಂಟ್ಲ್ಮೆನ್. 6. ಇದು ಗೊತ್ತು, ಟೆನ್ನಿಸ್ ಆಟ ಅಂತ. ನಮ್ಗೆ ಅದೆಲ್ಲ ಇಂಪಾರ್ಟೆಂಟು. ಈ ಗ್ರೌಂಡ್ ಹೆಸರು ಹೇಳ್ಬೇಕು, ಯಾಕಂದರೆ ಇದು ವೆರಿ ಪಾಪ್ಯುಲರ್ ಗ್ರೌಂಡ್. ಇದು ಈ ಟೆನ್ನಿಸ್ ಗ್ರೌಂಡ್ ಇದೆಯಲ್ಲ, ಇಟ್ಸ್ ಎ ವೆರಿ ಪಾಪ್ಯುಲರ್ ಟೆನ್ನಿಸ್ ಗ್ರೌಂಡ್. ಹಾಗಾಗಿ ಟೆನ್ನಿಸ್ ಗ್ರೌಂಡ್ ಯಾವುದು ಅಂತ ಹೇಳ್ಬೇಕು ಬೇಗ. ಅಂದ್ರೆ ಮೀನ್ಸ್ ಪ್ಲೇಸ್ ಅಥವಾ ಪ್ಲೇಸ್ ಹೆಸರು ಹೇಳಿದ್ರು ಆಯ್ತು, ಗ್ರೌಂಡ್ ಹೆಸರು ಹೇಳಿದ್ರು ಆಯ್ತು, ಆ ಜಾಗ ಯಾವ ದೇಶ ಹೇಳಿದ್ರು ಆಯ್ತು. ವಿಂಬಲ್ಡನ್. ಎಕ್ಸಲೆಂಟ್ ಆನ್ಸರ್. 10 ಅಂಕಗಳು. ಎಕ್ಸಲೆಂಟ್. ನೋಡಿ, ವಿಂಬಲ್ಡನ್ ಒಂದು ಸ್ಪೆಷಾಲಿಟಿ ಏನಂದರೆ, ದಟ್ ಈಸ್ ದ ಓನ್ಲಿ ಲಾನ್, ಹಸಿರು ಹುಲ್ಲಿನ ಮೇಲೆ ಆಡೋ ಟೆನ್ನಿಸ್. ಅದು ತುಂಬ ಓಲ್ಡೆಸ್ಟು. ಪ್ಲೇಯರ್ ಯಾವುದೇ ಕಾರಣಕ್ಕೂ ಕಲರ್ ಡ್ರೆಸ್ ಹಾಕಂಗಿಲ್ಲ, ವೈಟ್ಸೇ ಹಾಕಬೇಕು. ಹುಡುಗಿಯರು ಸ್ಕರ್ಟೇ ಹಾಕಬೇಕು, ಶಾರ್ಟ್ಸ್ ಹಾಕಂಗಿಲ್ಲ. ಅದೊಂದು ಕಡೆ ಮಾತ್ರ. ತುಂಬ ಹಳೆಯದು. ವಿಂಬಲ್ಡನ್, ಇಟ್ ಈಸ್ ಫ್ರಮ್ ಲಂಡನ್. ಲಾನ್ ಟೆನ್ನಿಸ್ ಇಸ್ ಎಕ್ಸಲೆಂಟ್ ಆನ್ಸರ್. ನಿಮ್ಮ ಕಡೆಯಿಂದ ಎಲ್ರಿಗೂ ಒಂದು ಚಪ್ಪಾಳೆ. ಓಕೆ, ನಿಮ್ಮ ಸಂಖ್ಯೆ 4 ಸರ್. 4. ಇದು ನಮ್ಮ ಯಾವುದೋ ಒಂದು ನೈಬರ್, ನಮ್ಮ ದೇಶದ ಒಂದು ನೈಬರ್, ನಮ್ಮ ನೆರೆಹೊರೆಯ ದೇಶದ ಒಂದು ಭೂಪಟ. ನಮ್ಮ ನೆರೆಹೊರೆಯ ದೇಶ ಯಾವುದು ಅಂತ ಹೇಳ್ಬೇಕು ನೀವು. ನಮ್ಮ ನೆರೆಹೊರೆಯವರಲ್ಲಿ ಒಬ್ಬರು, ಅವರ ನೈಬರ್ಸ್, ನಮ್ಮ ನೈಬರಿಂಗ್ ಕಂಟ್ರಿ ಯಾವುದು ಅಂತ ಹೇಳ್ಬೇಕು ನೀವು. ಅವೆಲ್ಲ ನೋಡಂಗಿಲ್ಲ, ಸುಮ್ಮನೆ ಶೇಪ್ ನೋಡ್ತಾ ಹೇಳ್ಬೇಕು. ಕಮಾನ್. ನಮ್ಮ ನೈಬರಿಂಗ್ ಕಂಟ್ರಿ, ನಮ್ಮ ದೇಶಕ್ಕೆ ಹೊಂದಿಕೊಂಡಂತಿರುವ ಒಂದು ದೇಶ. ಅದು ಆ ದೇಶ ಯಾವುದು ಅಂತ ಹೇಳಿ. ಶೆಲ್ ವಿ ಗೋ? ಐ ಆಮ್ ಗೋಯಿಂಗ್. ಚೈನಾ. ಅಯ್ಯೋಯಪ್ಪ, ಚೈನಾ. ಭೂತಾನ್ ಇಸ್ ದ ಕರೆಕ್ಟ್ ಆನ್ಸರ್. ಅಲ್ಲೊಂದು ಕ್ಲೂ ಕೊಡ್ತಾ ಇದ್ವಿ. ತಿಂಪು ಅಂತ ಇತ್ತಲ್ಲಿ ಕ್ಯಾಪಿಟಲ್, ಅದಕ್ಕೆ ನೋಡ್ತಾ ಇದ್ದೆ. ಓಕೆ, ಯಾರಿಗೀಗ? ಅವ್ರಿಗೆ ಅಲ್ಲ. ಓಕೆ, ನಿಮ್ಮ ಸಂಖ್ಯೆ ಅದು 5 ಮಾರ್ಕ್. ಅದಕ್ಕೆ 5 ಮಾರ್ಕ್ಸ್ ಬೋನ್. ಓಕೆ, ನಂಬರ್ 1. ಓಕೆ. ಕಾಣಿಸ್ತಾ ಇಲ್ವಾ? ಈಗ
ಈ ಚಿತ್ರದಲ್ಲಿರುವ ಪಕ್ಷಿ ಹೆಸರು ಹೇಳಿದ್ರೆ ಸಾಕು ನೀವು. ಸರ್ ಮುಂಗಟ್ಟೆ ಅಂತಾರೆ, ಇಂಗ್ಲೀಷಲ್ಲಿ ಹಾರ್ನ್ ಬಿಲ್ ಅಂತಾರೆ. ಹಾರ್ನ್ ಬಿಲ್, ಮಂಗಟೆ, ಹಾರ್ನ್ ಬಿಲ್, ಕರೆಕ್ಟ್ ಉತ್ತರ. ಅಮ್ಮ ಒಂದು ನಿಮಿಷ ಇದ್ರ ಬಗ್ಗೆ ಹೇಳ್ಬಿಡ್ಲಾ, ಒಂದು 10 ಸೆಕೆಂಡು, ತುಂಬ ಇಂಪಾರ್ಟೆಂಟ್ ಇದು ಆಡಿಯನ್ಸ್ಗೆ. ಮಕ್ಕಳ ಇದು ಏನು ವಿಶೇಷ ಹಾರ್ನ್ ಬಿಲ್ ಅಂದರೆ, ಲಾಸ್ಟ್ ವೀಕು ನಾಗಾಲ್ಯಾಂಡಲ್ಲಿ ಹಾರ್ನ್ ಬಿಲ್ ಫೆಸ್ಟಿವಲ್ ಅಂತ ಆಯಿತು. ಪ್ರತಿ ವರ್ಷ ನಾಗಾಲ್ಯಾಂಡಲ್ಲಿ ಮಾಡ್ತಾರೆ, ನಮ್ಮ ವೆಸ್ಟರ್ನ್ ಘಾಟ್ಸಲ್ಲೂ ಇದೆ ಇದು. ಈ ಪಕ್ಷಿ ವಿಶೇಷ ಏನಂದರೆ, ನಮ್ಮ ಥರ ಸಂಘಜೀವಿಯವು ಗಂಡ ಹೆಂಡತಿ ಒಟ್ಟಿಗೆ ಇರ್ತವೆ, ಗಂಡು ಹೆಣ್ಣು ಒಟ್ಟಿಗೆ ಇರ್ತವೆ. ಸೊ ಕೊನೆಯ ಜೀವದ ತನಕ ಒಂದೇ ಸಂಸಾರ ಮಾಡ್ತವೆ. ಇವು ವೆಸ್ಟರ್ನ್ ಘಾಟ್ಸಲ್ಲಿ ಬದುಕೋದ್ರಿಂದ ಗೂಡು ಮೊಟ್ಟೆ ಇಡೋ ಟೈಮ್ನಲ್ಲಿ ಹೆಣ್ಣು ಪಕ್ಷಿ ಮೊಟ್ಟೆ ಇಟ್ಟು ಒಳಗಡೆ ಕೂತ್ಕೊಳ್ಳುತ್ತೆ. ಗಂಡು ತನ್ನ ಗಂಡ ಅಂದ್ಕೊಳ್ಳೋದು ಮಣ್ಣಿನಿಂದ, ಲ್ಯಾಟ್ರೈಟ್ ಮಣ್ಣು, ಜೇಡಿ ಮಣ್ಣಿನಿಂದ ಗೂಡು ಕಟ್ಟಿ ಇಷ್ಟೇ ಜಾಗ ಮಾತ್ರ ಆಚೆ ಕೊಡುತ್ತೆ. ಊಟ ಕೊಡೋಷ್ಟು ಜಾಗ ಮಾತ್ರ ಆಚೆ ಮಾಡುತ್ತೆ. ಆ ಕೊಕ್ಕಿನಲ್ಲಿ ಊಟ ತೊಗೋಬೇಕು, ಅಷ್ಟು ಮಾತ್ರ ಮಾಡಿ ಬಿಟ್ಬಿಡುತ್ತೆ. ಯಾಕೆಂದರೆ ಮೊಟ್ಟೆ ಶೆಲ್ಲು ನಮ್ಮ ಥರ ಅಲ್ಲ, ತುಂಬ ದಪ್ಪ ಇರುತ್ತೆ, ಶಾಖಕ್ಕೆ ಅದು ಹೊಡೆಯಲ್ಲ, ತುಂಬ ಶಾಖ ಬೇಕು. ಅದಕ್ಕೆ ಅಮ್ಮ ಹಂಗೆ ಕೂತಿರುತ್ತೆ. ಈ ಗಂಡ ಪತಿ ಹೊರಗಡೆ ಹೋಗಿ ಆಹಾರ ತೊಗೊಂಬಂದು ಕೊಡ್ತಾ ಇರುತ್ತೆ. ಯಾರಾದರೂ ಅಪ್ಪಿತಪ್ಪಿ ಅದನ್ನು ಬೇಟೆಗಾರರು ಹೊಡೆದ್ಬಿಟ್ರೆ ಅದನ್ನ ಇದಿಲ್ಲೇ ಹೊಟ್ಟೋಗುತ್ತೆ. ಅದು ಕಾಯ್ತಾ ಇರುತ್ತೆ, ನನ್ನ ಹಸ್ಬೆಂಡ್ ಬರ್ತಾನೆ, ಊಟಕ್ಕೆ ಬರಲ್ಲ. ಅವರು ಒಳಗೆ ಹಾಗೆ ಕಾದು ಮೊಟ್ಟೆ ಅಮ್ಮನ ಸಮೇತ ಸತ್ತೋಗ್ತಾ ಇದೆ. ಅದಕ್ಕೆ ಇಟ್ ಈಸ್ ಅಟ್ ದ ವರ್ಜ್ ಆಫ್ ಎಕ್ಸ್ಟಿಂಕ್ಷನ್. ಈಗ ಅದು ಅವಸಾನದ ಅಂಚಿನಲ್ಲಿದೆ ಪಕ್ಷಿ. ಅದಕ್ಕೋಸ್ಕರ ಅದನ್ನು ಹಾಕ್ದೆ, ನಿಮ್ಗೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಇದ್ರ ಬಗ್ಗೆ ಅಂತೇಳಿ. ಮಂಗಟೆ ಸರಿಯಾದ ಉತ್ತರ ಕೊಟ್ಟು ಮಂಗಟೆ ಅಂತೀವಿ. ಆ್ಯಂಡ್ ಇಟ್ ಈಸ್ ಹಾರ್ನ್ ಬಿಲ್. ಓಕೆ, ಲಾಸ್ಟ್ ಕ್ವಶನ್, ಕೊನೆ ನಂಬರ್ ಅಲ್ಲ? ಹಾಂ ಹೇಳಪ್ಪ, ಏನು ನಂಬರ್ ಟೂ. ಇದು ಒಂದು ಸೋಪು, ಏನು ತುಂಬ ಏನು ತಲೆ ಕೆಡಿಸ್ಕೋಬೇಡಿ. ಸೋಪಿನ ಹೆಸರು ಹೇಳಿದ್ರೆ ಸಾಕು. ಅಲ್ಲಿ ಏನೋ ಇದೆ ಒಂದು ಕ್ಲೂ, ಅದಕ್ಕೋಸ್ಕರ ಸುಮ್ಮನಿದ್ ಬಿಡಿ. ಸೋಪ್ ಅದು ಸರ್ ಮೈಸೂರು ಸ್ಯಾಂಡಲ್. ಮೈಸೂರು ಸ್ಯಾಂಡಲ್ ಸರಿಯಾದ ಉತ್ತರ. ಮೈಸೂರು ಸ್ಯಾಂಡಲ್ ಇಸ್ ದ ಕರೆಕ್ಟ್ ಆನ್ಸರ್. ನಮ್ಮ ಮೈಸೂರ್ದೇನೆ ಗ್ಲೋಬಲ್ ಪ್ರಾಡಕ್ಟ್ ಅದು, ತುಂಬ ಡಿಮಾಂಡ್ ಇದೆ ಮೈಸೂರ್ದು. ಅಲ್ಲಿ ಒಂದು ಆನೆ ಚಿತ್ರ ಇತ್ತು, ಅದಕ್ಕೆ ಅದೊಂದು ಕ್ಲೂ ಹಾಕಿದೆ, ಸಂತೂರ್ ಅಂತ ಹೇಳ್ತಾರೆ ಅಂತ. ಸಂತೂರಲ್ಲ, ಇಟ್ ಈಸ್ ಅ ಮೈಸೂರು ಸ್ಯಾಂಡಲ್ ಸೋಪ್. ಥ್ಯಾಂಕ್ ಯು ಸೋ ಮಚ್. ಆಡಿಯನ್ಸ್ಗೋಸ್ಕರ ಒಂದು ಕ್ಲಾಪ್ ಮಾಡಿಬಿಡಿ ಜೋರಾಗಿ. ಆಡಿಯನ್ಸ್ ಕ್ವಶನ್. ಬಿಕಾಸ್ ಇದು 11 ಗಂಟೆಯಲ್ಲಿ ಸವಿತಾ ಮೇಡಮ್ ಡಿಸೈನ್ ಮಾಡಿದ್ದು. ನಂಗೆ ಫೋನ್ ಮಾಡಿ, ಸರ್ ಒಂದು ಕ್ವಿಜ್ ಮಾಡಲೇಬೇಕು, ಮಕ್ಕಳು ತುಂಬ ಆಸಕ್ತಿ ಇದೆ ಅಂದರು. ನಾನು ಆವಾಗ ತಾನೇ ಏನೋ ಕೆಲಸ ಮಾಡ್ತಿದ್ದವನು, ಪಕ್ಕ ಬಿಟ್ಟು ಲ್ಯಾಪ್ಟಾಪಲ್ಲಿ ಕೂತ್ಕೊಂಡು ಇಷ್ಟೆಲ್ಲ ರೆಡಿ ಮಾಡಿ ನಿಮಗೋಸ್ಕರ ಓಡ್ ಬಂದೆ. ನಾಲ್ವಡಿಯವರು ಒಟ್ಟು 155 ಅಂಕಗಳನ್ನು ಪಡ್ಕೊಂಡು ಮೊದಲ ಸ್ಥಾನದಲ್ಲಿದ್ದಾರೆ. ಕುವೆಂಪು ತಂಡ 130 ಅಂಕಗಳನ್ನು ಪಡೆದುಕೊಂಡು 2ನೇ ಸ್ಥಾನದಲ್ಲಿದೆ. Okay, anyhow, congratulations for all the participants who have come over on the dais. ಆಡಿಯನ್ಸ್ ಇಲ್ವಾ? ಹೆಸರು ಹೇಳ್ಬಿಡಿ. ಇದು ಅದೇನೆ, ಇದೇ ರೀತಿ ನೆಕ್ಸ್ಟು ಫೆಬ್ರವರಿ ಫಸ್ಟ್ ವೀಕ್ ಅಥವಾ ಜಾನ್ವರಿ ಎಂಡಲ್ಲಿ ಮಿಸ್ ಆ್ಯಂಡ್ ಮಿಸ್ಟರ್ ಮಾನಸ ಕ್ವಿಜ್ ಅಂತ ಮಾಡಬೇಕು ಅಂತ ಇದ್ದೀವಿ, ಆಲ್ ಅಫಿಲಿಯೇಟೆಡ್ ಕಾಲೇಜಸ್ ಜೊತೆಗೆ. ಇದೇ ರೀತಿ ನೀವು ಪ್ರಿಪ್ರೇಷನ್ ಆಗಿರಿ, ನಾವು ಆಮೇಲೆ ಗೈಡ್ಲೈನ್ಸ್ ಎಲ್ಲ ಕಳಿಸ್ತೀವಿ. ರಿಜಿಸ್ಟರ್ ಮಾಡಿಕೊಂಡು ಒಂದು ಗ್ರ್ಯಾಂಡ್ ಕ್ವಿಜ್ ಮಾಡಿ. ಓಕೆ, ಇವಾಗ ಗೆದ್ದವರು ಪ್ರೈಸಸ್ ತೊಗೊಳ್ಳಿ, ಎಲ್ಲರೂ ತೊಗೊಂಡ್ಬನ್ನಿ ಕ್ವಿಕ್. ಹೆಸರು ಹೇಳ್ಬಿಡಿ. My name is Bhavani GT, first year MA, Department of History. Sagar B, second year BCA, third sem. ಮಾಳಿಂಗರಾಯ ತಳಿಕೆ, ಎಕನಾಮಿಕ್ಸ್ ಆ್ಯಂಡ್ ಕೋಆಪರೇಷನ್, ಫಸ್ಟ್ ಇಯರ್. ನಾನು ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ವಿಸಿಟ್ ಮಾಡಿದಾಗ ಇವರು ಫ್ರಂಟ್ ಬೆಂಚಲ್ಲಿ ಕೂತಿದ್ರು. ಇಡೀ ಕಾಲೇಜ್ ವಿಭಾಗದಲ್ಲಿ ಯಾರು ಪೇಪರ್ ಓದ್ತೀರಾ ಅಂದರೆ ಇವರೊಬ್ಬರೇ ಕೈ ಎತ್ತಿದ್ದು. ವೆರಿ ಗುಡ್, ಜೋರಾದ ಕ್ಲಬ್ ಪಡ. ರಾಕೇಶ್ HN, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ಫಸ್ಟ್ ಇಯರ್. ಏನಪ್ಪ ಹೆಸರು? ಅವ್ರ ಹೆಸರು? ಆಕಾಶ್ AG, ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್. ಮಾಲಿಂಗರಾಯ, ನಿಮ್ದು ಹೆಸರು? ಸವಿತಾ ಎಂ, ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ. ಆಕಾಶ್ AG. ಓಕೆ, ವಿಜೇತ ತಂಡ ನಾಲ್ವಡಿ ತಂಡ. ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್. ಇದು ನನ್ನ ಹೆಸರು ಬಸವರಾಜ್ ಅಂತೇಳಿ. ಸೊ ಐ ಆಮ್ ಕರೆಂಟ್ಲಿ ಸ್ಟಡಿಂಗ್ MSc ಝೂಯಾಲಜಿ, ಸೆಕೆಂಡ್ ಇಯರ್. ಕನ್ನಡ ಅಲ್ಲ? ಮತ್ತೆ ಇಲ್ಲಿ ಮಾತಾಡ್ಬಿಡಿ ಈಗ ಬರೋಷ್ಟು. I'm Chaya, first year social work department.
I am Bindu S, second year MCom, Maharani Women's Commerce and Management College, Mysuru. ಸರ್ ನನಗೆ ಓಪನ್ ಎಲೆಕ್ಟಿವ್ ಕ್ಲಾಸ್ ಸೆಕೆಂಡ್ ಸೆಮ್ಮಲ್ಲಿ ತೊಗೊಂಡಿದ್ರು. ನಾನು ಸರ್ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಇದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಬಿಂದು ಇಸ್ ಮೈ ಸ್ಟೂಡೆಂಟ್ ಇನ್ ಓಪನ್ ಎಲೆಕ್ಟಿವ್ಸ್ ಇನ್ ಮಹಾರಾಣೀಸ್ MSc ಜಾಗ್ರಫಿಗೆ. ಅವಳು MCom ಇಂದ ನನ್ನ ಸಬ್ಜೆಕ್ಟ್ನ ಓಪನ್ ಎಲೆಕ್ಟಿವ್ ತೊಗೊಂಡು ಬರ್ತಾ ಇದ್ಲು ಮಹಾರಾಣಿ. ಕೀಪ್ ಇಟ್ ಅಪ್ ಮೈ ಬಾಯ್. My name is Anand, first year MSW. Good. Good evening, myself Kiran Kumar K, MA in English, first year, Open University. Good. ನನ್ನ ಹೆಸರು ಜೀವನ್ ಎಂ, ವಿಶ್ವಕವಿ ಪ್ರಥಮ ದರ್ಜೆ ಕಾಲೇಜಿನಿಂದ ಬಂದಿದ್ದೇನೆ, ಜಯಲಕ್ಷ್ಮೀಪುರಂ, ಫಸ್ಟ್ ಇಯರ್ BA. ಗುಡ್. ಬಂದ್ರಾ? ಕರ್ಬಿಡಿ. ಬರಕ್ಕೆ ಬಿಡಿ. ಸ್ಟಾರ್ಟ್ ಮಾಡಿ. ಇದೆಯಾ?